ಎಲ್ಲ ಹೇಳ್ಬಿಡ್ತೀನಿ. ಇವರಿಂದ ಇನ್ನೇನನ್ನು ಮುಚ್ಚಿಡಲ್ಲ. ಬಲಿ ಹಾಕೋದಾದ್ರೆ ಹಾಕ್ಲಿ. ಮಾಡಿದ ತಪ್ಪಿಗೆ ಇವರೇ ತಾನೇ ಶಿಕ್ಷೆ ಕೊಡ್ಬೇಕು. ಇನ್ಯಾವತ್ತೂ ತಪ್ಪು ಮಾಡಲ್ಲ. ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಹಚ್ಬಿಟ್ಟಿಯೇನೆ ಬೆಂಕಿನ? ನಿನ್ನಂತ ಥರ್ಡ್ ಕ್ಲಾಸ್ನವ್ರಿಗೆ ಸಾಧ್ಯ ಇಂಥ ಚೀಪ್ ಬುದ್ಧಿ. ಅಹಲ್ಯ ಅಕ್ಕ, ನಾಲ್ಗೆ ಇದೆ ಅಂತ ಹೇಗೋ ಹರಿಯಾಕ್ ಬಿಡ್ಬೇಡಿ. ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಯಾವ ವಿಷಯ ಅಂತಾನೂ ಗೊತ್ತಿಲ್ಲ. ಓಹೋ, ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಾಗೋದು ಬೇಕಾಗಿಲ್ಲ. ನೀವು ಬೈಯೋದನ್ನ ಕೇಳಿಸ್ಕೊಳ್ಳೋ ಮನಸ್ಥಿತಿಲೂ ನಾನಿಲ್ಲ. ಹೇಗಿರತ್ತೆ? ನೀನ್ ಹಚ್ಚಿರೋ ಬೆಂಕಿ ನಿನ್ನ ಸುಡ್ದೇ ಬಿಡಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ಅಕ್ಕ, ಸುಮ್ನೆ ನಾನ್ ನಿಮಗ್ ಬೈಯೋ ಹಾಗೆ ಮಾಡ್ಕೋಬೇಡಿ. ಏನೇ ನನ್ ಬಾಯಿ ಮುಚ್ಚಕ್ ನೋಡ್ತೀಯೇನೆ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ಅದನ್ ಮೀರಿದ್ರೆ ಇನ್ಯಾವತ್ತೂ ನೀವ್ ನನ್ನನ್ನು ಮಾತಾಡ್ಸೋ ಧೈರ್ಯ ಮಾಡಲ್ಲ. ಹಾಗೆ ಮಾತಾಡ್ಬೇಕಾಗುತ್ತೆ. 20 ವರ್ಷದ ಹುಡುಗಿ ಮನಸ್ಸು ಹೇಗೆ ಯೋಚನೆ ಮಾಡುತ್ತೆ ಅಂತ ನನಗ್ ಗೊತ್ತು. ಅವಳು ಮನಸ್ಸಲ್ಲಿ ಏಳೋ ಅಲೆ ಈ ಮನೆಯಲ್ಲಿ ಬಿರುಗಾಳಿ ಆಗಬಹುದು ಅನ್ನೋದೇ ನನ್ನ ಭಯ. ಸಾವಿತ್ರಿ ಅವರು ಕಾಲೇಜ್ಗೆ ಹೋಗೋದನ್ನ ಈಗ ತಡೆಯೋದಕ್ಕಾಗಲ್ಲ ಅಮ್ಮ. ಅದು ನನಗೆ ಗೊತ್ತು ನಾಣಿ. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕಾಗಿದೆ. ಸಹಾಯ ಅಂತ ಕೇಳಬೇಡಿ, ಆಜ್ಞೆ ಮಾಡಿ. ಸಾವಿತ್ರಿ ನಡೆ ನುಡಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆಯ್ತಮ್ಮ. ಕಾಲೇಜ್ ಹೊರಗಡೆ ಮಾತ್ರ ಅಲ್ಲ, ಒಳಗಡೆನು. ಅದು ಇದು ಸಾಧ್ಯ. ಕಾಲೇಜ್ಗೆ ಇದನ್ನೆಲ್ಲ ವರದಿ ಮಾಡೋದಕ್ಕೆ ನಮ್ಮೋನೊಬ್ಬನ್ನ ಸೇರಿಸ್ಬೇಕು. ಅಂದ್ರೆ ಅವಳ ಕ್ಲಾಸಲ್ಲೇ ನಮ್ಮೋನೊಬ್ಬ ಇರಬೇಕು. ಯಾಕೆ ಸಾವಿತ್ರಿ, ಯಾಕೆ ಇಷ್ಟ ಅಳ್ತಾ ಇದೀಯಾ? ಅದೇನು ಹೇಳು. ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಹೇಳು ಅಂತ ಹೇಳಿದ್ನಲ್ಲ. ಅದು ಒಂದು ನಿಮಿಷ. ಹಾ, ಹೇಳ ನಾಣಿ. ಅವನ್ನ ನಮ್ಮ ಮನೆ ಹತ್ರನೂ ಸೇರಿಸ್ಬೇಡ. ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು, ಆದ್ರೆ ಅವನು ನನಗೆ ಸುಳ್ಳು ಹೇಳಿದಾನೆ. ಸುಳ್ಳು ಹೇಳ್ದವ್ರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಸುಳ್ಳು ಹೇಳೋರ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ಅದಿರ್ಲಿ, ಅದೇನು ಹೇಳು. ಏನೂ ಇಲ್ಲ. ಈಗ ಹೇಳ್ತೀನಿ ಅಂತಿದ್ದೆ. ಅಂತ ಮುಖ್ಯವಾದದ್ದೇನೂ ಅಲ್ಲ ಬಿಡಿ. ನೀನು ಏನು ಅಂತ ಹೇಳದೆ ಹೋದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು. ಏನೂ ಇಲ್ಲ. ಮೇಡಮ್ ಇವಾಗ ಡೆಲ್ಲಿಗೆ ಹೊರಟಿದ್ದಾರೆ. ಅವ್ರು ಇವಾಗ ಡೆಲ್ಲಿಗೆ ಹೊರಟ್ರೆ ಪಕ್ಷದ ವರಿಷ್ಠರನ್ನ ಮೀಟ್ ಮಾಡಿಕೊಂಡು ಎಲೆಕ್ಷನ್ ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡಿಕೊಂಡು ಆಮೇಲೆ ವಾಪಸ್ ಬರ್ತಾರೆ. ಆಮೇಲೆ ನೀವು ಅವ್ರನ್ನ ಭೇಟಿ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಯೋಚನೆ ಮಾಡಿ. ಸರಿ, ಈಗಲೇ ಹೊರಟೆ. ದೇವ್ರೆ, ತಪ್ಪು ಮಾಡಿದ್ದೀನಿ. ಸಣ್ಣದೋ ದೊಡ್ಡದೋ ತಪ್ಪು ತಪ್ಪೆ. ಇವ್ರ ಹತ್ರ ಸುಳ್ಳು ಹೇಳಿದ್ದೀನಿ. ಈಗ ಯಾವ ಧೈರ್ಯ ತಗೊಂಡು ಅವ್ರ ಹತ್ರ ನಿಜ ಹೇಳಿ? ನಾನು ನಿಜ ಹೇಳಿದ್ಮೇಲೆ ಅವ್ರು ಈಗಿರೋ ಹಾಗೆ ನನ್ನ ಹತ್ರ ಇರ್ತಾರ? ಸಾವಿತ್ರಿ ದೇವಿಯವರೇ, ಅರ್ಕೆರೆಯಲ್ಲಿ ಯಾವ ಮನೇಲಿ ಬಚ್ಚಿಟ್ಟಿದ್ದೀರಿ ವನಿತಾ ಮೇಡಮ್ನ? ನಿಂಗೆ ಗೊತ್ತಿದೆಲ್ಲ. ಯಾರು ನೀನು? ನನಗೆ ಚೆನ್ನಾಗಿ ಗೊತ್ತು. ಅಡ್ರೆಸ್ ಹೇಳಲಾ?